ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನಲ್ಲಿ ನಾನು ಜಿಲೇಬಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 1 kg ಜಿಲೇಬಿ ಮೀನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಮಸಾಲೆಗಳು: ಹುಣಸೆಹಣ್ಣು, ಈರುಳ್ಳಿ, ಟೊಮಾಟೊ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹಸಿ ಕೊಬ್ಬರಿ ತಗೊಂಡಿಲ್ಲ, ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಒಂದು ಸ್ವಲ್ಪನೇ, ಜಾಸ್ತಿ ತಗೊಂಡಿಲ್ಲ. ಹಸಿ ಕೊಬ್ಬರಿ ತಗೊಂಡಿಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿ ತಗೊಂಡಿದ್ದೀನಿ. ಒಣ ಕೊಬ್ಬರಿನ ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಬೇಗ ಗ್ರೈಂಡ್ ಆಗಬೇಕಂತ. ಒಣ ಕೊಬ್ಬರಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ ಆಗೋಲ್ಲ, ಅದು ಪೀಸ್ ಹಾಗೆ ಉಳ್ಕೊಳ್ಳುತ್ತೆ. ಹಸಿ ಕೊಬ್ಬರಿ ಆದರೆ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಸೊ ಇದು ಕಟ್ ಮಾಡ್ಕೊಂಡಾದಮೇಲೆ ನಾನು ಇವಾಗ ಶುಂಠಿನ ಮೇಲಿನ ಸಿಪ್ಪೆ ಸುಲಿದ್ಬಿಟ್ಟು, ಸ್ವಲ್ಪನೇ ಶುಂಠಿ ತಗೊಂಡಿರೋದು ನೋಡಿ, ಮೇಲಿನ ಸಿಪ್ಪೆ ಸುಲಿದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ಸುಲಿದ್ಬಿಟ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಕೊಬ್ಬರಿ, ಹಸಿ ಶುಂಠಿ, ಒಣ ಕೊಬ್ಬರಿ, ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿನ ನೋಡಿ ಈ ಥರ ಸುಲ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ನೋಡಿ, ಒಂದೇ ಒಂದು ಈರುಳ್ಳಿ ತೊಗೊಂಡಿರೋದು. ಈರುಳ್ಳಿ ಆ್ಯಡ್ ಮಾಡ್ತಿರೋದು ಯಾಕಂದರೆ 1 kg ಫಿಶ್ಶು, ಜಿಲೇಬಿ ಫಿಶ್ಶು ನನಗೆ ತುಂಬಾ ಕೋಲ್ಡ್ ಆಗಿದೆ ಅಂತ ಹೇಳಿಬಿಟ್ಟು, ಅದು ಜಿಲೇಬಿ ಮೀನು ಸಾಂಬಾರು ಅಂದರೆ ರಸ ಕುಡಿದ್ರೆ ಬೇಗ ಕೋಲ್ಡ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದಿದ್ರು ನೋಡಿ. ಇದಕ್ಕೆ ಟೊಮಾಟೊ ಕಟ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಹುಣಸೆಹಣ್ಣು ನೋಡಿ, ಈ ಹುಣಸೆಹಣ್ಣು ನಾನು ಒಂದು ಬೌಲಲ್ಲಿ ನೆನೆ ಹಾಕಿಡ್ತೀನಿ. ನೀರು ಹಾಕಿ ಒಂದು ಬೌಲಲ್ಲಿ ಹುಣಸೆಹಣ್ಣು ನೆನೆ ಹಾಕಿಡ್ತೀನಿ, ಯಾಕಂದರೆ ಅದು ರಸ ಮಾತ್ರ ತೊಗೊಳ್ಳೋದು, ಎಲ್ಲ ಹಾಕಲ್ಲ. ಇವಾಗ ಮಸಾಲೆ ನೋಡಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಸೊ ಒಂದೇ ಒಂದು ಪೀಸು ಮರಾಠಿ ಮೊಗ್ಗನ ತೊಗೊಂಡು, ಇವಾಗ ಸ್ವಲ್ಪನೇ ಅಂದರೆ ಜಾಸ್ತಿ ಇದೆ ಅಲ್ವಾ, ಒಂದೇ ಸಲ ಆಗೋಲ್ಲ, ಚಿಕ್ಕ ಬೌಲು, ಹಾಗಾಗಿ ನೋಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಒಂದು ಕಡೆ ನಾನು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಸೇರಿಸ್ಕೊಂಡು ರುಬ್ಬಿರ್ತೀವಲ್ಲ ಮಸಾಲೆ, ಒಂದು 4 ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಕರಿಬೇವು ಹಾಕಿ ನೋಡಿ. ಆ ಮಸಾಲೆಗೆ ನಾನು ಅರಿಶಿನ ಮತ್ತು ಖಾರದ ಪುಡಿ ಸೇರಿಸಿ ಇವಾಗ ಕಾಯ್ದಿರೋಂಥ ಎಣ್ಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆಮೇಲೆ ನೋಡಿ, ಹುಣಸೆಹಣ್ಣು ನೆನೆಯೋಕೆ ಇಟ್ಕೊಂಡಿದ್ನಲ್ವ, ಆ ಹುಣಸೆಹಣ್ಣು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿದರೆ ಮೀನು ಸಾಂಬಾರು ಟೇಸ್ಟ್ ಬರುತ್ತೆ, ಹಾಗೆ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ನಾನು ಒಂದೇ ಟೊಮಾಟೊ ತೊಗೊಂಡಿದ್ದೆ. ಮತ್ತು ಹುಣಸೆಹಣ್ಣು ಹಾಕಿದರೆ ಮೀನು ಸಾಂಬಾರು ಕೆಡಲ್ಲ, ಹಳಸೋಗಲ್ಲ, ಹಾಗಾಗಿ ಹುಣಸೆಹಣ್ಣು ಯೂಸ್ ಮಾಡ್ತಾರೆ. ಮತ್ತು ಸ್ವಲ್ಪ ಹುಳಿ ಇದ್ರೇ ಟೇಸ್ಟು ಮೀನು ಸಾಂಬಾರು ನೋಡಿ. ಅದಕ್ಕೆ ಎಷ್ಟು ಬೇಕು, ಮನೆಯಲ್ಲಿ ನಾವು 3 ಜನ ಇರೋದು, ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪುಗೆ ಮೀನು ಅಂದರೆ ತುಂಬ ಇಷ್ಟ. ಚಿಕನ್ಗಿಂತ ಅವಳು ಮೀನು ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ಇನ್ನು 1 ಇಯರ್, ನನ್ನ ಮಗಳಿಗೆ 1 ಇಯರ್ 5 months ಆಗಿದೆ, ಅಂದರೆ ಅವಳಿಗೆ ಫಿಶ್ ತಿಂತಾಳೆ ನೋಡಿ. ಇಷ್ಟೇ, 2 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕುದಿಯೋವರೆಗೆ ಬಿಡ್ತೀನಿ. ಒಂದು ಕುದಿಬೇಕಿದು, ಚೆನ್ನಾಗಿ ಕುದಿ ಬರಬೇಕು. ಆವಾಗ ಮಾತ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರು ಘಮ್ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಜಿಲೇಬಿ ಮೀನು ಸಾಂಬಾರು. ಯಾಕಂದರೆ ಆ್ಯಕ್ಚುಲಿ ಇದು ಕೋಲ್ಡ್ ಆದಾಗೆ ತುಂಬ ಬೆನಿಫಿಟ್ಟು. ಒಂದು ಕುದಿ ಬರಬೇಕು ಇದರಲ್ಲಿ. ಮತ್ತು ನಾನು ಇವಾಗ ಮೀನು ಸೇರಿಸ್ಕೊಂಡು, ಮೀನು ಆ್ಯಡ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ ನೋಡಿ.
ಮೀನು ಆ್ಯಡ್ ಮಾಡಿಕೊಂಡು ಪ್ಲೇಟ್ ಮುಚ್ಚಾದ್ಮೇಲೆ ನೋಡಿ ಈ ಥರ ಕುದಿ ಬಂದಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಮೀನು ಹಾಕ್ಕೊಂಡ್ಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು, ಮೀನು ಬೆಂದಿರುತ್ತೆ. ನೋಡಿ ಫೈನಲಿ ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ಬೈ ಬೈ. ನೀವು ಮಾಡಿ.